ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳೇ, ಟೀಚಿಂಗ್ ಕರಿಯರ್ ಅಕಾಡೆಮಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈಗ ನಾವು 6ನೇ ತರಗತಿಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆಯ ಸರಣಿಯನ್ನು ಈಗಾಗಲೇ ಪ್ರಾರಂಭಿಸಿದ್ದೇವೆ. ಅದರಲ್ಲಿ ಇವತ್ತಿನ ತರಗತಿಯಲ್ಲಿ ನಿನ್ನೆಯ ತರಗತಿಯಲ್ಲಿ ನಾವು ಜಗತ್ತಿನ ಪ್ರಮುಖ ನಾಗರಿಕತೆಗಳು ಅಂತಕ್ಕಂತಹ ಅಧ್ಯಾಯದ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡಿದ್ದೀವಿ. ಇನ್ನೂ ಯಾರ್ಯಾರು ಕೂಡ ಆ ವಿಡಿಯೋವನ್ನು ನೋಡಿಲ್ಲ, ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಂತಕ್ಕಂತಹ ಚಾನಲನ್ನು ಸರ್ಚ್ ಮಾಡಿ ಪ್ಲೇಲಿಸ್ಟ್ 6 ಕ್ಲಾಸ್ SS ಅಂತ ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟಲ್ಲಿ 6ನೇ ತರಗತಿಗೆ ಇಲ್ಲಿವರೆಗೂ ಎಷ್ಟು ತರಗತಿಗಳಾಗಿದ್ದಾವಲ್ಲ ಆ ಎಲ್ಲ ತರಗತಿಗಳ ವಿಡಿಯೋವನ್ನು ಒಂದೇ ಪ್ಲೇಲಿಸ್ಟಲ್ಲಿ ಸೇವ್ ಮಾಡಿ ಇಡಲಾಗಿದೆ. ದಯವಿಟ್ಟು ಇನ್ನೂ ಯಾರೂ ಆ ವಿಡಿಯೋಗಳನ್ನು ನೋಡಿಲ್ಲ, ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವು ವೇದ ಕಾಲದ ಸಂಸ್ಕೃತಿ ಅಂತಕ್ಕಂಥ ಅಧ್ಯಾಯದ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡೋಣ. ಒಟ್ಟು 4 ವೇದಗಳು ಇದ್ದಾವೆ. ನಮ್ಮ ವೇದ ಕಾಲದ ಸಂಸ್ಕೃತಿ ಅಂತ ಬಂದಾಗ ಆ ವೇದಗಳು ಎಷ್ಟು ಅಂತ ಪ್ರಶ್ನೆ ಕೇಳಿದಾಗ 4 ವೇದಗಳು ಯಾವ್ಯಾವು ಅಂತ ಪ್ರಶ್ನೆ ಇದೆ. ಒಂದು ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ ಮತ್ತು ಸಾಮವೇದ. ಈ 4 ವೇದಗಳು ಏನಪ್ಪ ಅಂತಂದ್ರೆ ಪ್ರಮುಖ ವೇದಗಳು ಅಂತ ಬಂದಾಗ 4 ಅಂತಕ್ಕಂಥದ್ದು. ಅತ್ಯಂತ ಪ್ರಾಚೀನ ವೇದ ಅಂತ ಬಂದ್ರೆ ಋಗ್ವೇದ. ಇನ್ನು ಈ ಸಾಮವೇದ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತಂದ್ರೆ ಇದು ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೇದ. ಸಂಗೀತಕ್ಕೆ ಸಂಬಂಧಿಸಿದಂಥ ವೇದ ಯಾವುದು ಅಂದ್ರೆ ಅದು ಸಾಮವೇದ ಅಂತಕ್ಕಂಥದ್ದು. ಇನ್ನು ಋಗ್ವೇದ ಕಾಲದ ದೇವರುಗಳನ್ನು ಹೆಸರಿಸಿ ಅಂದ್ರೆ ಋಗ್ವೇದ ಕಾಲದೊಳಗೆ ವೇದ ಕಾಲದ ಸಂಸ್ಕೃತಿಯೊಳಗೆ ಬರ್ತಕ್ಕಂತಹ ವೇದಗಳದೊಳಗೆ ಮೊದಲನೇ ವೇದ ಅಥವಾ ಅತ್ಯಂತ ಪುರಾತನ ವೇದ ಅಂತಂದ್ರೆ ಅದು ಋಗ್ವೇದ. ಆ ಋಗ್ವೇದ ಕಾಲದೊಳಗಡೆ ದೇವರುಗಳನ್ನು ಹೆಸರಿಸಿ ಅಂತ ಬಂದಾಗ ಮೊದಲನೇದಾಗಿ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಋಗ್ವೇದ ಕಾಲದ ದೇವರುಗಳು ಇವರು. ಇಂದ್ರ, ಸೂರ್ಯ, ವರುಣ, ಮಿತ್ರ, ಯಮ, ಅಶ್ವಿನಿ ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಋಗ್ವೇದ ಕಾಲದೊಳಗಡೆ ಇರತಕ್ಕಂತಹ ಪ್ರಮುಖ ದೇವರುಗಳು. ಇವರು ಋಗ್ವೇದ ಕಾಲದ ಜನರು ಈ ದೇವರುಗಳನ್ನು ಆರಾಧಿಸುತ್ತಿದ್ದರು ಅಂತಕ್ಕಂಥದ್ದು. ಇನ್ನು 4 ವರ್ಣಗಳು ಇದ್ದಾವೆ ಋಗ್ವೇದ ಕಾಲದೊಳಗೆ. 4 ವರ್ಣಗಳು. ಆ 4 ವರ್ಣಗಳು ಯಾವ್ಯಾವಪ್ಪ ಅಂತ ಬಂದಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥವು. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂತಹ 4 ವರ್ಣಗಳು ಯಾವಾಗಂದ್ರೆ ಆ ಋಗ್ವೇದ ಕಾಲದೊಳಗಡೆ ಇದ್ದವು ಅಂತಕ್ಕಂಥದ್ದು. ಇನ್ನು ವೇದ ಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ಮನಿಗಳನ್ನು ಅಥವಾ ವಿದ್ಮನಿಗಳು ಯಾರು ಅಂತ ಬಂದಾಗ ಘೋಷ, ಅಪಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ ಅಂತಕ್ಕಂಥವ್ರು. ಇವ್ರು ಯಾರಪ್ಪ ಅಂತಂದ್ರೆ ಮಹಿಳಾ ವಿದ್ವಾಂಸರು ಆಗಿದ್ದರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ನು, ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವ್ಯಾವು? ನಮ್ಮ ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು? ಇವುಗಳನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವಂದ್ರೆ ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಈ ರಾಮಾಯಣವನ್ನು ವಾಲ್ಮೀಕಿ ರಾಮಾಯಣವನ್ನು ರಚಿಸಿದರೆ, ಈ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದರು. ವಾಲ್ಮೀಕಿ ಗುರುಗಳು ರಾಮಾಯಣವನ್ನು ರಚಿಸಿದರು, ವೇದವ್ಯಾಸರು ಮಹಾಭಾರತವನ್ನು ರಚಿಸಿದರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು, ಪೂರ್ವ ವೇದ ಕಾಲ ಸಮಾಜಕ್ಕೂ ಮತ್ತು ಉತ್ತರ ವೇದ ಕಾಲ ಸಮಾಜಕ್ಕೂ ಇರತಕ್ಕಂಥ ವ್ಯತ್ಯಾಸಗಳು ಏನು ಅಂತ ಪ್ರಶ್ನೆ ಇದೆ. ಇದು GPTಗೆ ಆಗುವಂಥ ಕ್ವಶನ್ನು. GPTಯಲ್ಲಿ ಬರವಣಿಗಾ ರೂಪದೊಳಗಡೆ ಬರ್ತಕ್ಕಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಪೂರ್ವ ವೇದ ಕಾಲದ ಸಮಾಜಕ್ಕೂ ಉತ್ತರ ವೇದ ಕಾಲದ ಸಮಾಜಕ್ಕೂ ಇರುವ ವ್ಯತ್ಯಾಸಗಳೇನು ಅಂತ ಬಂದಾಗ, ಪೂರ್ವ ವೇದ ಕಾಲದೊಳಗೆ ಹೆಂಗಿತ್ತು ಅಂತಂದಾಗ ಕುಟುಂಬ ಸಮಾಜದ ಮೂಲ ಘಟಕ ಆಗಿತ್ತು. ಕುಟುಂಬ ಅಂತಕ್ಕಂಥದ್ದು ಸಮಾಜಕ್ಕೆ ಒಂದು ಮೂಲ ಘಟಕ ಆಗಿತ್ತು. ಈ ಕುಟುಂಬದ ಮುಖ್ಯಸ್ಥ ಯಾರಾಗಿರ್ತಿದ್ರು ಅಂತಂದ್ರೆ ಮನೆಯ ಯಜಮಾನ ಅಂತಂದ್ರೆ ತಂದೆ ಕುಟುಂಬದ ಮುಖ್ಯಸ್ಥ ಆಗಿರ್ತಿದ್ದ. ಇಲ್ಲಿ ಕುಟುಂಬದೊಳಗೆ ಸ್ತ್ರೀಯರಿಗೆ ಸೂಕ್ತ ಸ್ಥಾನಮಾನಗಳಿದ್ದವು. ಅವರಿಗೆ ವೇದಗಳ ಅಧ್ಯಯನವನ್ನು ಮಾಡಲಿಕ್ಕೆ ಅವಕಾಶವಿತ್ತು. ಬಾಲ್ಯ ವಿವಾಹ ಇತ್ತು. ಸತಿ ಸಹಗಮನ ಪದ್ಧತಿ ಇದ್ದಿರಲಿಲ್ಲ. ಈ ಬಾಲ್ಯ ವಿವಾಹವೂ ಇರಲಿಲ್ಲ. ಸತಿ ಸಹಗಮನ ಪದ್ಧತಿ ಕೂಡ ಈ ಕಾಲದೊಳಗಡೆ ಇರಲಿಲ್ಲ. ಏಕಪತ್ನಿತ್ವ ಇರಲಿಲ್ಲ. ಹಂಗಂದ್ರೆ ಇವರು ಕುಟುಂಬ ಸಮಾಜದ ಮೂಲ ಘಟಕವಾಗಿತ್ತು ಪೂರ್ವ ವೇದ ಕಾಲದೊಳಗೆ. ಸ್ತ್ರೀಯರಿಗೆ ಸೂಕ್ತ ಸ್ಥಾನಮಾನಗಳಿದ್ದವು. ಸ್ತ್ರೀಯರಿಗೆ ಶಿಕ್ಷಣಕ್ಕೆ ಅವಕಾಶವಿತ್ತು. ಅವರು ವೇದಗಳ ಅಧ್ಯಯನವನ್ನು ಮಾಡ್ತಾಯಿದ್ರು. ಬಾಲ್ಯ ವಿವಾಹ ಇರಲಿಲ್ಲ. ಸತಿ ಸಹಗಮನ ಪದ್ಧತಿ ಇರಲಿಲ್ಲ. ಆಮೇಲೆ ಏಕಪತ್ನಿತ್ವ ಇರಲಿಲ್ಲ. ಈ ಪೂರ್ವ ವೇದ ಕಾಲದೊಳಗೆ ಏಕಪತ್ನಿತ್ವ ವ್ಯವಸ್ಥೆ ಇರಲಿಲ್ಲ. ಉತ್ತರ ವೇದ ಕಾಲ ಅಂತ ಕರೆದಿದೆ. ಉತ್ತರ ವೇದ ಕಾಲದೊಳಗೆ ಗೋತ್ರ ಪದ್ಧತಿ ಆರಂಭವಾಯಿತು.
ಇನ್ನು ನೆಕ್ಸ್ಟು ಚಾತುರಾಶ್ರಮ ವ್ಯವಸ್ಥೆ ಆರಂಭವಾಯಿತು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತಕ್ಕಂಥವು ಇವು ಏನಪ್ಪ ಅಂತಂದ್ರೆ ಚಾತುರ್ಯಾರ್ಯಗಳು ಅಂತಕ್ಕಂಥವು. ಇನ್ನು ಸ್ತ್ರೀಯರ ಸ್ಥಾನಮಾನ ಕುಂಠಿತವಾಯಿತು. ಇಲ್ಲಿ ಪೂರ್ವವೇದ ಕಾಲದೊಳಗೆ ಸ್ತ್ರೀಯರಿಗೆ ಸ್ಥಾನಮಾನ ಉತ್ತಮವಾಗಿತ್ತು. ಅವರು ವೇದಗಳನ್ನು ಅಧ್ಯಯನ ಮಾಡ್ತಾಯಿದ್ರು, ಶಿಕ್ಷಣವನ್ನು ಕೂಡ ಪಡ್ಕೊತಾ ಇದ್ರು. ಬಟ್ ಉತ್ತರ ವೇದ ಕಾಲದೊಳಗೆ ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು. ಇಲ್ಲಿ ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ ಆರಂಭವಾಯಿತು. ಬಹುಪತ್ನಿತ್ವ ರೂಢಿಯಲ್ಲಿತ್ತು. ಅಲ್ಲಿ ಕುಟುಂಬ ಸಮಾಜದ ಮೂಲ ಘಟಕವಾಗಿತ್ತು. ಬಟ್ ಇಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು. ಅಲ್ಲಿ ತಂದೆ ಪೂರ್ವವೇದ ಕಾಲದೊಳಗೆ ತಂದೆ ಮನೆಯ ಮುಖ್ಯಸ್ಥನಾಗಿರ್ತಿದ್ದ. ಇಲ್ಲಿ ಚಾತುರಾಶ್ರಮ ಪದ್ಧತಿ ಬೆಳವಣಿಗೆ ಬಂತು. ಅಲ್ಲಿ ಸ್ತ್ರೀಯರಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳಿದ್ದವು ಪೂರ್ವವೇದ ಕಾಲದೊಳಗೆ. ಆದರೆ ಉತ್ತರ ವೇದ ಕಾಲದೊಳಗೆ ಸ್ತ್ರೀಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತಮ ಸ್ಥಾನಮಾನಗಳು ಇರಲಿಲ್ಲ. ಹಾಗಾಗಿ ಸ್ತ್ರೀಯರ ಸ್ಥಾನಮಾನ ಏನಾಗ್ತಿಲ್ಲ ಇಲ್ಲಿ ಉತ್ತರ ವೇದ ಕಾಲದೊಳಗೆ ಕುಂಠಿತ ಆಯಿತು. ಇನ್ನು ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು. ಪೂರ್ವವೇದ ಕಾಲದೊಳಗೆ ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ ಇವ್ಯಾವೂ ಕೂಡ ರೂಢಿಯಲ್ಲಿರಲಿಲ್ಲ. ಇಲ್ಲಿ ಉತ್ತರ ವೇದ ಕಾಲದೊಳಗೆ ಬಾಲ್ಯ ವಿವಾಹವಿತ್ತು, ಸತಿ ಸಹಗಮನ ಪದ್ಧತಿ ಇತ್ತು. ಆಮೇಲೆ ಪೂರ್ವವೇದ ಕಾಲದೊಳಗೆ ಬಹುಪತ್ನಿತ್ವ ಇತ್ತು. ಬಹುಪತ್ನಿತ್ವ, ಏಕಪತ್ನಿತ್ವ ಉತ್ತರ ವೇದ ಕಾಲದೊಳಗೆ ರೂಢಿಯಲ್ಲಿತ್ತು ಅಂತಕ್ಕಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಹೊಂದಿಸಬೇರಿ ಅಂತಕ್ಕಂತಹ ಪ್ರಶ್ನೋತ್ತರಗಳಿದ್ದಾವೆ. ಸೋಮ, ರಾಜನ್, ಸಭಾ, ಅಶ್ವಮೇಧ, ವಾಲ್ಮೀಕಿ ಅಂತಕ್ಕಂಥದ್ದು. ಇದು ಒಂದು ನೋಡಿದ್ರೆ ಗೊತ್ತಾಗುತ್ತೆ. ವಾಲ್ಮೀಕಿ ಅಂತ ಬಂದರೆ ರಾಮಾಯಣ ಅಂತ ಬರೀಬೋದು. ಆಮೇಲೆ ಸೋಮ ಅಂತ ಬಂದರೆ ಆರ್ಯರಿಗೆ ಪರಿಚಯವಿರತಕ್ಕಂಥ ಒಂದು ಪಾನೀಯ. ಅದು ಆರ್ಯರು ಸೇವಿಸ್ತಕ್ಕಂತಹ ಒಂದು ಪಾನೀಯ ಅಂತ, ಒಂದು ಮದ್ಯ ಇದ್ದಂಗೆ ಅದು. ಇನ್ನು ರಾಜನ್ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಒಂದು ಬಣದ ಮುಖ್ಯಸ್ಥನಾಗಿರ್ತಿದ್ದ. ರಾಜನ್ ಏನು ಒಂದು ಬಣದ ಮುಖ್ಯಸ್ಥ ಆಗಿರ್ತಾ ಇದ್ದ. ಸಭಾ ಅಂತಂದ್ರೆ ರಾಜಕೀಯ ಸಂಸ್ಥೆ. ಸಭಾ ಅಂತ ಬಂದಾಗ ಏನು ರಾಜಕೀಯ ಸಂಸ್ಥೆ. ಅಶ್ವಮೇಧ ಅಂತಂದ್ರೆ ಅದು ಒಂದು ರೀತಿಯಾಗಿರ್ತಕ್ಕಂಥ ಯಾಗ. ಅಶ್ವಮೇಧ ಯಾಗವನ್ನು ಮಾಡ್ತಿದ್ವಲ್ಲ, ಅದು ಒಂದು ರೀತಿಯಾಗಿರ್ತಕ್ಕಂಥ ಯಾಗ ಆಗಿತ್ತು. ಇಲ್ಲಿ ನೋಡಿ, ಸೋಮ ಅಂತ ಬಂದರೆ ಆರ್ಯರಿಗೆ ಪರಿಚಯ ಇರತಕ್ಕಂಥ ಒಂದು ಪಾನೀಯ. ರಾಜನ್ ಅಂತ ಬಂದರೆ ಬಣದ ಮುಖ್ಯಸ್ಥ. ಸಭಾ ಅಂತ ಬಂದರೆ ಅದೊಂದು ರಾಜಕೀಯ ಸಂಸ್ಥೆ. ಸಭಾ ಮತ್ತು ಸಮಿತಿಗಳು ಅಂತ ಬರ್ತಿದ್ದಾವಲ್ಲ, ಅದೇ ರೀತಿಯಾಗಿ ಸಭಾ ಅಂದರೆ ಅದು ಕೂಡ ಒಂದು ರಾಜಕೀಯ ಸಂಸ್ಥೆಯಾಗಿತ್ತು. ಅಶ್ವಮೇಧ ಅಂತಂದ್ರೆ ಒಂದು ಕುದುರೆಯ ಯಾಗವಾಗಿತ್ತು. ಇನ್ನು ವಾಲ್ಮೀಕಿ ಅಂತ ಬಂದ್ರೆ ರಾಮಾಯಣವನ್ನು ಬರೆದಿರ್ತಕ್ಕಂತಹ ಗುರುಗಳು ಅವರು. ಇನ್ನು ನೆಕ್ಸ್ಟ್ ಲೆಸನ್ ಯಾವುದಿದೆಯಪ್ಪ ಅಂತಂದ್ರೆ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಅಂತಕ್ಕಂಥ ಅಧ್ಯಾಯ ಇದೆ. ಈ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮದ ಮೇಲೆ ಇರ್ತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳು ಯಾವ್ಯಾವಪ್ಪ ಅಂತ ಬಂದಾಗ, ಇಲ್ಲಿ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದನು ಮತ್ತು ಅವನ ತಾಯಿ ಯಾರು ಅಂತ ಕ್ವಶನ್ ಇದೆ. ಯೇಸು ಕ್ರಿಸ್ತ ಬೆತ್ಲೆಹೆಮ್ ಅಂತಕ್ಕಂಥ ನಗರದೊಳಗೆ ಇಸ್ರೇಲ್ ದೇಶದೊಳಗೆ ಜನಿಸ್ತಾನ. ಅವನ ತಾಯಿ ಯಾರಪ್ಪ ಅಂತಂದ್ರೆ ಮೇರಿ ಅಂತಕ್ಕಂಥವಳು ಅವಳ ತಾಯಿ. ಇನ್ನು ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದು ಅಂತ ಬಂದಾಗ, ಬೈಬಲ್ ಅಂತಕ್ಕಂಥದ್ದು ಕ್ರೈಸ್ತರ ಮೂಲ ಗ್ರಂಥ ಅಂತಕ್ಕಂಥದ್ದು. ಬೈಬಲ್ ಕ್ರೈಸ್ತ ಧರ್ಮದವರ ಮೂಲ ಗ್ರಂಥ. ಯೇಸು ಕ್ರಿಸ್ತನ ಮುಖ್ಯ ಬೋಧನೆಗಳು ಯಾವುವು? GPSTR ಒಳಗಡೆ ರೈಟಿಂಗ್ ಒಳಗಡೆ ಆಗ್ತಕ್ಕಂಥ ಕ್ವಶನ್ ಇದು. GPSTRಗೆ ರೈಟಿಂಗ್ ಒಳಗಡೆ ಆಗ್ತಕ್ಕಂಥ ಕ್ವಶನ್ನು, ಯೇಸು ಕ್ರಿಸ್ತನ ಮುಖ್ಯ ಬೋಧನೆಗಳು ಯಾವುವು ಅಂತ ಬಂದಾಗ, ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಸಹೋದರ ಸಹೋದರಿಯರು, ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು, ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ, ಇವು ಯೇಸು ಜಗತ್ತಿಗೆ ಬೋಧಿಸಿದ ಶ್ರೇಷ್ಠ ಬೋಧನೆಗಳಾಗಿದ್ದಾವೆ. ನೋಡಿ, ನಾವೆಲ್ಲರೂ ದೇವರ ಮಕ್ಕಳು, ಪಾಪಗಳನ್ನು ಮಾಡದೆ ಶುದ್ಧ ಜೀವನವನ್ನು ನಡೆಸಬೇಕು, ನಮ್ಮ ನೆರೆಹೊರೆಯವರನ್ನು ನಮ್ಮಂತೆ ಪ್ರೀತಿಸ್ರಿ ಅಂತ ಹೇಳಿಕೊಟ್ಟಂತಹ ಮಹಾನ್ ಪ್ರವಾದಿ ಯಾರಪ್ಪ ಅಂತಂದ್ರೆ ಅದು ಯೇಸು ಕ್ರಿಸ್ತ. ಇವು ಪ್ರಮುಖವಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಬೋಧನೆಗಳು ಅಂತ ಬಂದು ನೆಕ್ಸ್ಟ್ ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲಿ ಜನಿಸಿದರು ಅಂತ ಕ್ವಶನ್ ಇದೆ. ಮೊಹಮ್ಮದ್ ಪೈಗಂಬರ್ ಅವರು ಅರಬ್ ದೇಶದ ಮೆಕ್ಕಾ ನಗರದೊಳಗೆ ಜನಿಸ್ತಾರೆ. ಮೆಕ್ಕಾ ನಗರದೊಳಗೆ ಜನಿಸಿದರು. ಇಸ್ಲಾಮಿನ ಮೂಲ ಗ್ರಂಥ ಯಾವುದು ಅಂತ ಬಂದಾಗ ಕುರಾನ್. ಇಸ್ಲಾಮಿನ ಮೂಲ ಗ್ರಂಥ ಯಾವುದು ಅಂತ ಬಂದಾಗ ಕುರಾನ್ ಅಂತಕ್ಕಂಥದ್ದು. ಇನ್ನು ಕ್ರೈಸ್ತರ ಮೂಲ ಗ್ರಂಥ ಅಂತ ಬಂದಾಗ ಬೈಬಲ್ ಅಂತಕ್ಕಂಥದ್ದು. ಇನ್ನು ಇಸ್ಲಾಮದವರ ಮೂಲ ಗ್ರಂಥ ಅಂತ ಬಂದಾಗ ಕುರಾನ್ ಅಂತಕ್ಕಂಥದ್ದು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬೋಧನೆಗಳು ಏನು ಅಂತ ಬಂದಾಗ, ಇದು 2 or 3 ಮಾರ್ಕ್ಸ್ಗೆ ನಮ್ಮ GPSTR ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಸಂಭವ ಜಾಸ್ತಿ. ಇನ್ನು
ಮೊಹಮ್ಮದ್ ಪೈಗಂಬರ್ ಅವರ ಅಥವಾ ಪ್ರವಾದಿ ಮೊಹಮ್ಮದರ ಬೋಧನೆಗಳು ಯಾವ ಅಂತ ಬಂದಾಗ ಅಲ್ಲಾನ ಹೊರತು ಬೇರೆ ದೇವರಿಲ್ಲ, ಅಲ್ಲಾ ಅಂದ್ರೇ ದೇವರು, ಅವನು ಬಿಟ್ಟು ಬೇರೆ ದೇವರಿಲ್ಲ ಅಂತ ಹೇಳಿಕೊಟ್ಟಂಥವ್ನು ಯಾರಪ್ಪ ಅಂತಂದ್ರೆ ಅದು ಮೊಹಮ್ಮದ್ ಪೈಗಂಬರ್. ಮೊಹಮ್ಮದ್ ಪೈಗಂಬರ್ ಅವರು ದೇವರ ಪ್ರವಾದಿ. ದೇವರನ್ನು ಯಾವ ಮೂರ್ತಿಯ ರೂಪದಲ್ಲಿ ಪೂಜಿಸಬಾರ್ದು ಅಂತ ಹೇಳ್ತಾರೆ. ಒಂದೇ ಬೋಧನೆ ಏನಾಗಿತ್ತಪ್ಪ ಅಂತಂದ್ರೆ ಅಲ್ಲಾನ ಹೊರತು ಬೇರೆ ದೇವರಿಲ್ಲ, ಮೊಹಮ್ಮದರು ದೇವರ ಪ್ರವಾದಿ, ದೇವರನ್ನು ಯಾವ ಮೂರ್ತಿಯ ರೂಪದಲ್ಲಿಯೂ ಕೂಡ ಪೂಜಿಸಬಾರ್ದು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು. ಪ್ರತಿಯೊಬ್ಬ ಮುಸಲ್ಮಾನನು ಯಾರ ಸೇವಕನಾಗಿರಬೇಕು? ದೇವರ ಸೇವಕನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು. ಎಲ್ಲ ಮಾನವರು ಸಮಾನರು ಅಂತಕ್ಕಂಥದ್ದು, ಎಲ್ಲ ಮಾನವರು ಏನು ಸಮಾನರು ಅಂತಕ್ಕಂಥದ್ದು. ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ 5 ಬಾರಿ ಕಾಬಾದ ಕಡೆಗೆ ಮುಖ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು, ನಮಾಜ್ ಮಾಡಬೇಕು ಅಂತಕ್ಕಂಥದ್ದು. ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು. ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ಮಾಡಬೇಕು. ಇದಕ್ಕೆ ಏನಂತ ಕರೀತಾರೆ ಅಂದರೆ ಜಕಾತ್ ಅಂತ ಕರೀತಾರೆ. ಸಾಧ್ಯವಾದಲ್ಲಿ ಜೀವಮಾನದಲ್ಲಿ 1 ಸಲವಾದರೂ ಹಜ್ ಯಾತ್ರೆ ಅಂದರೆ ಮೆಕ್ಕಾ ಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಈ ಮೊಹಮ್ಮದ್ ಪೈಗಂಬರ್ ಅವರ ಪ್ರಮುಖ ಬೋಧನೆಗಳು ಅಂತಕ್ಕಂಥದ್ದು. ನೆಕ್ಸ್ಟ್ ಲೆಸನ್ ಯಾವುದೈತಪ್ಪ ಅಂತಂದ್ರೆ ಹೊಸ ಧರ್ಮಗಳ ಉದಯ. ಈ ಹೊಸ ಧರ್ಮಗಳ ಉದಯದೊಳಗೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಉದಯವಾಗ್ತಾವೆ. ಅಲ್ಲಿ ಗೌತಮ ಬುದ್ಧನು ಡ್ಯಾಶ್ ಎಂಬಲ್ಲಿ ಜನಿಸಿದನು ಅಂತ ಕ್ವಶನ್ ಇದೆ. ಗೌತಮ ಬುದ್ಧನು ಲುಂಬಿನಿ ಎಂಬಲ್ಲಿ ಜನಿಸ್ತಾನ. ಎಲ್ಲಿ ಜನಿಸ್ತಾನ? ಲುಂಬಿನಿ ಅಂತಕ್ಕಂಥ ಸ್ಥಳದೊಳಗೆ ಈ ಗೌತಮ ಬುದ್ಧ ಜನಿಸ್ತಾನ. ಬುದ್ಧನು ತನ್ನ ಉಪದೇಶವನ್ನು ಯಾವ ಭಾಷೆಯಲ್ಲಿ ಮಾಡಿದನು ಅಂತ ಬಂದಾಗ ಬುದ್ಧನು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಅಥವಾ ಪಾಳಿ ಭಾಷೆಯಲ್ಲಿ ಬೋಧನೆಯನ್ನು ಮಾಡ್ತಾನೆ. ಜಿನ ಎಂದರೆ ಏನು ಅಂತಂದ್ರೆ ಮೋಹವನ್ನು ಗೆದ್ದವನು ಎಂದರ್ಥ. ಜಿನ ಎಂದರೆ ಏನಂದ್ರೆ ಮೋಹವನ್ನು ಗೆದ್ದವನು ಎಂದರ್ಥ. ಜೈನ ಧರ್ಮದ 23ನೇ ತೀರ್ಥಂಕ ಯಾರಪ್ಪ ಅಂತ ಬಂದಾಗ ಅದು ಪಾರ್ಶ್ವನಾಥ ಅಂತಕ್ಕಂಥವನು ಜೈನ ಧರ್ಮದ 24ನೇ ತೀರ್ಥಂಕ ಅಂತಕ್ಕಂಥದ್ದು. 23ನೇ ತೀರ್ಥಂಕ. 24 ಬಂದರೆ ಮಹಾವೀರ. ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರನ್ನು ಏನೆಂದು ಕರಿತಾ ಇದ್ರು ಅಂತಂದ್ರೆ ಶ್ವೇತಾಂಬರರು ಅಂತ ಕರಿತಾ ಇದ್ರು. ಶ್ವೇತ ಅಂತಂದ್ರೇ ಬಿಳಿ, ಹಾಗಾಗಿ ಬಿಳಿ ಬಟ್ಟೆಗಳನ್ನು ಧರಿಸುವಂಥವ್ರನ್ನು ಏನಂತ ಕರಿತಾ ಇದ್ರು ಅಂತಂದ್ರೆ ಶ್ವೇತಾಂಬರರು ಅಂತ ಕರಿತಾ ಇದ್ರು. ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು ಅಂತ ಬಂದಾಗ ಗೌತಮ ಬುದ್ಧನು ಜನಿಸಿದಂಥ ಲುಂಬಿನಿ ಸ್ಥಳದೊಳಗೆ ಜನಿಸ್ತಾನ. ಗೌತಮ ಬುದ್ಧನ ತಂದೆ ತಾಯಿ ಯಾರು ಅಂತ ಕ್ವಶನ್ ಇದೆ. ಗೌತಮ ಬುದ್ಧನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಅಂತ ಪ್ರಶ್ನೆ ಇದೆ. ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರಾನಾಥ ಎಂಬಲ್ಲಿ ತನ್ನ ಮೊಟ್ಟ ಮೊದಲ ಬೋಧನೆಯನ್ನು ನೀಡ್ತಾನೆ. ಹೀಗಾಗಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇದಕ್ಕೆ ಸಾರಾನಾಥದೊಳಗಡೆ ನೀಡಿರ್ತಕ್ಕಂತಹ ಈ ಬೋಧನೆಗೆ ಏನಂತ ಕರೀತಾರಪ್ಪ ಕ್ವಶನ್ ಅಂತಂದ್ರೆ ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಹಾಗಾಗಿ ಧರ್ಮಚಕ್ರ ಪ್ರವರ್ತನ ಅಂದರೆ ಏನು ಅಂತಕ್ಕಂಥ ಕ್ವಶನ್ ಬಂದಾಗ ಗೌತಮ ಬುದ್ಧನು ತನ್ನ ಉಪದೇಶವನ್ನು ಮೊದಲ ಬಾರಿಗೆ ನೀಡಿದ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಏನಂತ ಕರೀತಾರೆ? ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಮಹಾವೀರನು ಯಾವ ಸ್ಥಳದಲ್ಲಿ ಜನಿಸಿದನು ಅಂತ ಕ್ವಶನ್ ಇದೆ. ಮಹಾವೀರನು ಜನಿಸಿರ್ತಕ್ಕಂಥ ಸ್ಥಳ ಯಾವುದಂದ್ರೆ ವೈಶಾಲಿಯ ಸಮೀಪ ಕುಂಡಲ ಗ್ರಾಮ ಅಂತಕ್ಕಂಥದ್ದು. ಯಾವ ಗ್ರಾಮ? ಕುಂಡಲ ಗ್ರಾಮದೊಳಗೆ ಜನಿಸ್ತಾನ. ಇನ್ನು ಮಹಾವೀರನ ತಂದೆ ತಾಯಿ ಯಾರು ಅಂತ ಬಂದಾಗ ಮಹಾವೀರನ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ಇನ್ನು ಗೌತಮ ಬುದ್ಧನ ತಂದೆ ತಾಯಿ ಅಂತ ಬಂದಾಗ ಶುದ್ಧೋಧನ, ತಾಯಿ ಮಾಯಾದೇವಿ. ಇನ್ನು ಮಹಾವೀರನು ಏನೆಂದು ಬೋಧಿಸಿದನು ಅಂತ ಹೇಳ್ತಾರೆ. ಮಹಾವೀರ ಏನಂತ ಬೋಧಿಸ್ತಾರೆ ಅಥವಾ ಮಹಾವೀರನ ಬೋಧನೆಗಳು ಏನು ಅಂತ ಬಂದಾಗ ಮಹಾವೀರ ಏನು ಹೇಳ್ತಾನೆ? ಹಿಂಸೆ, ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡದಿರಲು, ಸುಳ್ಳು ಹೇಳದಿರಲು ಅಂತಕ್ಕಂಥದ್ದನ್ನು ಬೋಧಿಸ್ತಾನೆ. ಹಿಂಸೆಯನ್ನು ಮಾಡಬಾರ್ದು, ಕಳ್ಳತನವನ್ನು ಮಾಡಬಾರ್ದು, ಸಂಪತ್ತಿನ ಸಂಗ್ರಹವನ್ನು ಮಾಡಬಾರ್ದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಳ್ಳುಗಳನ್ನು ಹೇಳಬಾರ್ದು ಅಂತಕ್ಕಂಥ ಬೋಧನೆಯನ್ನು ಕೊಟ್ಟಂಥವನು ಯಾರಪ್ಪ ಅಂತಂದ್ರೆ ಜೈನ ಧರ್ಮದ 24ನೇ ತೀರ್ಥಂಕನಾಗಿರ್ತಕ್ಕಂತಹ ಮಹಾವೀರ ಬೋಧನೆಗಳನ್ನು ಕೊಡ್ತಾನೆ. ಇನ್ನು ಜೈನ ಧರ್ಮದೊಳಗಡೆ ಇರ್ತಕ್ಕಂಥ 2 ಪಂಗಡಗಳು ಯಾವುವು ಅಂತ ಬಂದಾಗ ಜೈನ ಧರ್ಮದಲ್ಲಿರ್ತಕ್ಕಂಥ 2 ಪಂಗಡಗಳು ಯಾವುವಂದ್ರೆ ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ.
ಶ್ವೇತಾಂಬರರು ಅಂತಂದ್ರೆ ಬಿಳಿಯ ಬಟ್ಟೆಗಳನ್ನು ಧರಿಸಿ ಜೈನ ಧರ್ಮದ ಬೋಧನೆಗಳನ್ನು ಪ್ರಸಾರ ಮಾಡ್ಕೊತ ಹೋಗ್ತಾ ಇರ್ತಾರಲ್ಲ ಅವರಿಗೆ ಶ್ವೇತಾಂಬರರು ಅಂತ ಕರೀತಾರೆ. ಇನ್ನು ದಿಗಂಬರರು ಅಂತಂದ್ರೆ ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಬಟ್ಟೆಗಳನ್ನು ಧರಿಸದೆ ನಿರ್ವಸ್ತ್ರಧಾರಿಗಳು ಅಂತಕ್ಕಂಥವ್ರು. ಇವರು ದಿಕ್ಕುಗಳನ್ನೇ ಬಟ್ಟೆಗಳನ್ನಾಗಿ ಮಾಡಿಕೊಂಡು ಜೈನ ಧರ್ಮದ ಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯಗಳನ್ನು ಹೆಸರಿಸಿ ಅಂತ ಬರ್ತಾರೆ. ಒಟ್ಟು ಗಣರಾಜ್ಯಗಳು 16 ಅಂತ ಬರೆದಾಗ ಇಲ್ಲಿ ನಮ್ಮ ಅಧ್ಯಾಯದ ಒಳಗಡೆ ಬಂದಂತಹ ಪ್ರಮುಖ ಗಣರಾಜ್ಯಗಳು ಅಥವಾ ಪ್ರಾಚೀನ ಭಾರತದೊಳಗಡೆ ಇದ್ದಂಥ ಗಣರಾಜ್ಯಗಳು ಅಂತ ಬಂದಾಗ ವಜ್ಜಿ, ಮಗಧ, ಕೋಸಲ, ವಸ್ತ ಅಲ್ಲಿ ಏನು ಬರ್ತಾವೆ ಅಂತಂದರೆ ಇವು ಇಷ್ಟೇ ಅಲ್ಲದೆ 16 ಗಣರಾಜ್ಯಗಳು ಅಂತ ಬಂದಾಗ ಅಂಗ, ವಂಗ, ಮಗಧ, ಕೋಸಲ, ಕುರು, ವಜ್ಜಿ, ಮಗಧ, ವತ್ಸ ಅಂತಕ್ಕಂತಹ 16 ಜನಪದಗಳು 16 ಗಣರಾಜ್ಯಗಳನ್ನು ನಾವು ನೋಡ್ತೀವಿ. ನೆಕ್ಸ್ಟು ಈ ಬುದ್ಧನ ಉಪದೇಶಗಳನ್ನು ಬರೆಯಿರಿ ಅಂತ ಬಂದಾಗ ಬುದ್ಧನು ಏನೇನು ಉಪದೇಶವನ್ನು ಮಾಡಿದ ಅಂತಕ್ಕಂಥದ್ದು GPSR ಒಳಗಡೆ ರೈಟಿಂಗ್ ಒಳಗಡೆ ಆಗ್ತಕ್ಕಂಥ ಪ್ರಶ್ನೆ ಥರ ಇದು. ಬುದ್ಧನ ಪ್ರಕಾರ ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಬುದ್ಧನ ಪ್ರಕಾರ ಜಗತ್ತು ಅಂತಕ್ಕಂಥದ್ದು ಏನಂತಂದ್ರೆ ಸುಖದಿಂದ ಇಲ್ಲ, ಅದು ದುಃಖದಿಂದ ಕೂಡಿದೆ. ಇನ್ನು ಅದಕ್ಕೆ ಮೂಲ ಕಾರಣ ಏನಂತ ಹೇಳ್ತಾರೆ, ಆಸೆಯೇ ದುಃಖದ ಮೂಲ ಕಾರಣ ಅಂತ ಹೇಳ್ತಾರೆ. ಆಸೆಯನ್ನು ಜಯಿಸಿದವರು ನಿರ್ವಾಣವನ್ನು ಹೊಂದಲಿಕ್ಕೆ ಮಾತ್ರ ಸಾಧ್ಯ ಅಂತ ಬುದ್ಧ ಹೇಳ್ತಾನೆ. ಮುಕ್ತಿ ಹೊಂದುವವರು ದುಃಖ ನಿವಾರಣೆಗಾಗಿ ಒಳ್ಳೆಯ ನೋಟ, ಅಷ್ಟಾಂಗ ಮಾರ್ಗಗಳು ಅಂತ ಕರೀತಾರೆ. ಒಳ್ಳೆಯ ನೋಟ, ಸಂಕಲ್ಪ, ಕಾರ್ಯ ಮೊದಲಾದ 8 ಮಾರ್ಗಗಳನ್ನು ಸೂಚಿಸಿದವನು ಯಾರಪ್ಪ ಅಂತಂದ್ರೆ ಈ ಗೌತಮ ಬುದ್ಧ. ಇವಲ್ಲದೆ ತನ್ನ ಅನುಯಾಯಿಗಳಿಗೆ ಗೌತಮ ಬುದ್ಧ ಏನನ್ನ ಬೋಧನೆ ಮಾಡ್ತಾನೆ ಅಥವಾ ಏನು ಉಪದೇಶಗಳನ್ನು ನೀಡ್ತಾನಪ್ಪ ಅಂತಂದ್ರೆ ಹಿಂಸೆಯನ್ನು ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅಂತಕ್ಕಂತಹ ಉಪದೇಶಗಳನ್ನು ಯಾರು ಕೊಡ್ತಾರಪ್ಪ ಅಂತಂದ್ರೆ ಈ ಬುದ್ಧ ತನ್ನ ಶಿಷ್ಯಂದಿರಿಗೆ ಕೊಡ್ತಾನ ಅಂತಕ್ಕಂಥದ್ದು. ಇನ್ನು ಇಲ್ಲಿ ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೋತ್ತರಗಳಿದ್ದಾವೆ. ಗೌತಮ ಬುದ್ಧ ಅಂತ ಇದೆ. ಗೌತಮ ಬುದ್ಧ ಅಂತ ಬಂದಾಗ ಬೌದ್ಧ ಧರ್ಮದ ಸ್ಥಾಪಕ ಅಂತಕ್ಕಂಥದ್ದು. ಮಹಾವೀರ ಅಂತ ಬಂದಾಗ ಜೈನ ಧರ್ಮದ ಸ್ಥಾಪಕ ಅಂತ ಬಂದಿರೋದು. ವಜ್ಜಿ ಅಂತಂದ್ರೆ ಇದೊಂದು ಬುದ್ಧ ಗಣರಾಜ್ಯ ಅಂತಕ್ಕಂಥದ್ದು. ಶ್ರವಣ ಬೆಳಗೋಳ ಅಂತ ಬಂದ್ರೆ ಜೈನರ ಧಾರ್ಮಿಕ ಕೇಂದ್ರ ಅಂತಕ್ಕಂಥದ್ದು. ಶ್ರವಣ ಬೆಳಗೋಳ ಅಂತ ಬಂದರೆ ಏನಿಲ್ಲಿ ಜೈನರ ಧಾರ್ಮಿಕ ಕೇಂದ್ರ ಅಂತಕ್ಕಂಥದ್ದು. ತ್ರಿಪಿಟಕ ಅಂತ ಬಂದ್ರೆ ಬೌದ್ಧರ ಪವಿತ್ರ ಗ್ರಂಥಗಳು. ಈ ತ್ರಿಪಿಟಕ ಅಂತಂದ್ರೆ ಬೌದ್ಧರ ಪವಿತ್ರ ಗ್ರಂಥಗಳು. ಸುತ್ತ ಪೀಠಕ, ವಿನಯ ಪೀಠಕ, ಅಭಿಧಮ್ಮ ಪೀಠಕ ಅಂತೇಳಿ 3 ಪೀಠಕಗಳು ಬರ್ತಾವೆ. ಅದರೊಳಗೆ ಏನಪ್ಪ ಅಂತಂದ್ರೆ ಬೌದ್ಧರ ಪವಿತ್ರ ಗ್ರಂಥಗಳು ಅಂತ ಕರಿತೀವಿ. ಬುದ್ಧನ ಉಪದೇಶಗಳನ್ನು ಕೂಡ ಆ 3 ತ್ರಿಪಿಟಕಗಳಲ್ಲಿ ಸಂಗ್ರಹಿಸಿಡಲಾಗಿದೆ ಅಥವಾ ಬರೆಯಲಾಗಿದೆ ಅಂತಕ್ಕಂಥ ಮಾಹಿತಿ ಇಲ್ಲಿ ತಿಳಿದು ಬರ್ತೈತಿ. ಇಷ್ಟು ಏನಪ್ಪ ಅಂತಂದ್ರೆ ವೇದಗಳ ಕಾಲದ ನಾಗರಿಕತೆ ಮತ್ತು ಹೊಸ ಧರ್ಮಗಳ ಉದಯ ಅಂತಕ್ಕಂಥದ್ದು. ಇವತ್ತಿನ ತರಗತಿಯಲ್ಲಿ ನಾವು ಹೊಸ ಧರ್ಮಗಳ ಉದಯ ಮತ್ತು ವೇದಗಳ ಕಾಲದ ನಾಗರಿಕತೆ ಅಂತಕ್ಕಂಥ ಅಧ್ಯಾಯದ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ, ಇನ್ನು ಮುಂಬರ್ತಕ್ಕಂಥ 6ನೇ ತರಗತಿಯ ಪ್ರಮುಖ ಪಾಠವಾಗಿರ್ತಕ್ಕಂತಹ ಪ್ರಮುಖ ರಾಜ್ಯ ಮನೆತನಗಳು ಅಂತಕ್ಕಂಥ ಅಧ್ಯಾಯ ಇದೆ. ಅದರೊಳಗಡೆ ಮೌರ್ಯರು, ಗುಪ್ತರು, ಆಮೇಲೆ ಶಾತವಾಹನರು, ಕುಶಾನರು, ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ಚೋಳರು, ಪಾಂಡ್ಯರು ಅಂತಕ್ಕಂಥ ಹಲವಾರು ಪ್ರಮುಖ ರಾಜ್ಯ ಮನೆತನಗಳಿದ್ದಾವೆ. ಆ ಎಲ್ಲ ಮನೆತನಗಳನ್ನು ನಾವು ಮುಂಬರುವಂಥ ದಿನಗಳಲ್ಲಿ ಇದೇ ರೂಪದೊಳಗಡೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ತಂದು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.